ನೀವು ಯಾವಾಗಾದರೂ ತೇಲುವ ಟೇಬಲ್ ನೋಡಿದ್ದೀರಾ? ಟೇಬಲ್ನ ಮೇಲ್ಭಾಗಕ್ಕೆ ಯಾವುದೇ ಸ್ಪಷ್ಟವಾದ ಆಧಾರ ಕಾಣಿಸದೇ ಇದ್ದರೂ ಅದು ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಇದನ್ನು ನೋಡಿದಾಗ ಭೌತಶಾಸ್ತ್ರದ ನಿಯಮಗಳನ್ನು ಉಲ್ಲಂಘಿಸಿರುವಂತೆ ತೋರುತ್ತದೆ. ಆದರೆ ಇದರ ರಹಸ್ಯ ಟೆನ್ಸೆಗ್ರಿಟಿ ಎಂಬತ್ವದಲ್ಲಿ ಅಡಗಿದೆ. ಈ ಟೇಬಲ್ ನಿಜವಾಗಿ ಮಾಯಾಜಾಲದಿಂದ ತೇಲುತ್ತಿಲ್ಲ. ಇದು ಸೂಕ್ಷ್ಮವಾಗಿ ವ್ಯವಸ್ಥೆ ಮಾಡಿರುವ ತಂತಿಗಳಿಂದ ಆ ರೀತಿ ಕಾಣುತ್ತದೆ. ಮಧ್ಯದಲ್ಲಿರುವ ಲಂಬ ತಂತಿ ವರ್ಟಿಕಲ್ ವೈರ್ ಟೇಬಲ್ನ ಭಾರವನ್ನು ಹೊತ್ತುಕೊಂಡು ಅದು ಕೆಳಗೆ ಬೀಳದಂತೆ ತಡೆಯುತ್ತದೆ. ಆದರೆ ಕೇವಲ ಒಂದೇ ಒಂದು ತಂತಿ ಇದ್ದರೆ ಟೇಬಲ್ ಅಲುಗಾಗ್ತದೆ ಮತ್ತು ಸುತ್ತಲೂ ಆರಂಭಿಸುತ್ತದೆ. ಅದಕ್ಕಾಗಿ ವಿನ್ಯಾಸಕಾರರು ಹಿಂಭಾಗದಲ್ಲಿ ಒಂದು ಸಪೋರ್ಟಿಂಗ್ ಕೇಬಲ್ ಹಾಗೂ ಬದಿಗಳಲ್ಲಿ ಹಲವು ಆಂಗಲ್ಡ್ ವೈರ್ಸ್ ಸೇರಿಸುತ್ತಾರೆ. ಈ ತಂತಿಗಳು ಎಲ್ಲ ಬಲಗಳನ್ನು ಸಮತೋಲನಗೊಳಿಸಿ ಟೇಬಲ್ ತಿರುಗುವುದನ್ನು ತಡೆಯುತ್ತವೆ. ಇದರ ಫಲವಾಗಿ ಟೇಬಲ್ನ ಮೇಲ್ಭಾಗ ಸಂಪೂರ್ಣವಾಗಿ ಗಾಳಿಯಲ್ಲಿ ಸ್ಥಿರವಾಗಿ ತೇಲುತ್ತಿರುವಂತೆ ಕಾಣುತ್ತದೆ. ಇನ್ನೂ ಆಶ್ಚರ್ಯಕರವೆಂದರೆ ಕೆಲವು ವಿನ್ಯಾಸಗಳಲ್ಲಿ ಕೇವಲ 2 ಅಥವಾ 3 ತಂತಿಗಳೇ ಸಾಕಾಗುತ್ತವೆ. ಇವುಗಳು ಒಂದು ಭ್ರಮೆ ಸೃಷ್ಟಿಸಿ ಟೇಬಲ್ ಗುರುತ್ವಾಕರ್ಷಣೆಯನ್ನು ಎದುರಿಸುತ್ತಿರುವಂತೆ ತೋರಿಸುತ್ತವೆ. ಆದರೆ ನೆನಪಿಟ್ಟುಕೊಳ್ಳಿ, ಇದು ನಿಜವಾದ ಆಂಟಿಗ್ರಾವಿಟಿ ಅಲ್ಲ. ಇದು ಭೌತಶಾಸ್ತ್ರ ಮತ್ತು ವಿನ್ಯಾಸದ ಚಾತುರ್ಯದಿಂದ ವಸ್ತುಗಳು ಗಾಳಿಯಲ್ಲಿ ತೇಲುತ್ತಿರುವಂತೆ ತೋರಿಸುವ ಒಂದು ಅದ್ಭುತ ಕಲೆಯಾಗಿದೆ.